ಓಂ ನಮೋ ವೆಂಕಟೇಶಾಯ. ನಮ್ಮ ನಿತ್ಯ ಜೀವನದಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಕಚೇರಿಯಲ್ಲಿ ನಮಗೆ ಯಾವಾಗಲೂ ಸಹ ಜಯ ಆಗಬೇಕು, ನಮಗೆ ಅದೃಷ್ಟ ಕೂಡಿ ಬರಬೇಕು, ನಮಗೆ ಒಳ್ಳೆಯದಾಗ್ತಾ ಇರಬೇಕು. ಹಾಗೆಯೇ ನಾವು ಯಾವುದೇ ಸಂಕಟಗಳಿಗೆ ಸಿಕ್ಕಾಕ್ಕೋಬಾರ್ದು, ಹಾಗೆ ಕಷ್ಟಗಳು ಸಿಕ್ಕಾಕ್ಕೋಬಾರ್ದು, ಪೂರ್ಣ ಆರೋಗ್ಯ ಇರಬೇಕು, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಆಸೆಯಿಂದ, ಸದ್ಭಾವನೆಯಿಂದ ನಾವು ದೇವತಾ ಲಾಂಛನಗಳಾಗ್ಬೋದು, ದೇವತಾ ವಿಗ್ರಹಗಳಾಗ್ಬೋದು, ದೇವತಾ ಮೂರ್ತಿಗಳಾಗ್ಬೋದು, ಹಾಗೆ ದೇವತಾ ವಾಹನಗಳಾಗಿರ್ತಕ್ಕಂಥ ಕೆಲವು ಪ್ರಾಣಿಗಳಾಗ್ಬೋದು, ಹಾಗೆ ದೇವತಾ ಸ್ವರೂಪಿಯಗಳಾಗಿರ್ತಕ್ಕಂಥ ಪ್ರಾಣಿಗಳಾಗಿರ್ಬೋದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ನಾವು ಗೋವಿಗಿರ್ಬೋದು, ಜಿಂಕೆ ಇರ್ಬೋದು, ಆಮೆ ಇರ್ಬೋದು, ಹಾಗೆ ಸಾಕಷ್ಟು ಮೃದು ಸ್ವಭಾವದ ಪ್ರಾಣಿಗಳು, ಇಂತಹದನ್ನೆಲ್ಲವನ್ನು ಕೂಡ ಅವು ಗೊಂಬೆಗಳಾಗಿ ನಾವು ಶೋಕೇಸಲ್ಲಿಡ್ತಕ್ಕಂಥದ್ದಾಗ್ಬೋದು. ಹಾಗೆಯೇ ವಿಶೇಷವಾಗಿ ಪ್ರತಿದಿನ ನೋಡ್ಕೊಳ್ಳೋಕೆ ಇಟ್ಕೊಳ್ತಕ್ಕಂಥ ಸಣ್ಣ ಪುಟ್ಟ ಗೊಂಬೆಗಳಾಗ್ಬೋದು. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ನಮಗೆ ಧನ ವೃದ್ಧಿ ಮಾಡ್ತಕ್ಕಂಥದ್ದು. ಯಾವುದೇ ಕಾರಣದಿಂದಲೂ ಕೂಡ ಈ ಒಂದು ಪ್ರಾಣಿಯನ್ನು ನಾವು ಇಟ್ಕೊಂಡಾಗ, ಅದು ಗೊಂಬೆಯ ರೂಪದಲ್ಲಿ, ಸ್ಫಟಿಕ ರೂಪದಲ್ಲಿ, ಬೆಳ್ಳಿಯ ರೂಪದಲ್ಲಿ, ತಾಮ್ರದ ರೂಪದಲ್ಲಿ, ಹಿತ್ತಾಳೆ ರೂಪದಲ್ಲಿ ನಾವು ಇಟ್ಕೊಂಡಾಗ ಆ ಜಾಗವೇ ಒಂದು ವಿಶೇಷವಾದ ಶಕ್ತಿಯಿಂದ ಕೂಡಿರುತ್ತೆ. ಇದರಿಂದ ಏನಾಗುತ್ತೆ? ಸಂಪತ್ತು ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗುತ್ತೆ. ಅದು ಯಾವ ಪ್ರಾಣಿ? ಅದು ಕೂರ್ಮ. ಅದನ್ನು ನಾವು ಆಮೆ ಅಂತ ಕರಿತೀವಿ. ಸಾಕ್ಷಾತ್ ವಿಷ್ಣುವಿನ ಸಾಕಷ್ಟು ಅವತಾರಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದೇ ಕೂರ್ಮ ಅವತಾರ. ಕೂರ್ಮ ಅವತಾರದಿಂದ ಸಾಕಷ್ಟು ಮಹಿಮೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವಿಷ್ಣು ಭಗವಾನರು ಕೂಡ ಹೌದು. ಆ ಕೂರ್ಮವನ್ನು ಮನೆಯಲ್ಲಿ ಹೇಗೆ ಇಟ್ಕೋಬೇಕು, ಯಾವ ದಿಕ್ಕಲ್ಲಿ ಇಟ್ಕೋಬೇಕು, ಯಾವಾಗ ತಗೊಂಬರಬೇಕು, ಅದರಿಂದ ನಮಗೆ ಎಷ್ಟು ಲಾಭ ಆಗುತ್ತೆ, ಅದು ನಿಜಾನ, ಅದು ನಂಬಿಕೆಯಲ್ಲಿ ಅಷ್ಟೊಂದು ವಾಸ್ತವತೆ ಇದೆಯಾ ಅಂತಕ್ಕಂಥದ್ದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋಕ್ಕೆ ನಾವು ಹೊರಟಾಗ ನಮ್ಮ ಋಷಿಮುನಿಗಳಿರ್ಬೋದು, ಅವರು ನಿಜವಾದ ಪ್ರಾಣಿಗಳನ್ನೇ, ಜಿಂಕೆಗಳನ್ನು ಸಾಕ್ತಾಯಿದ್ರು, ಆಮೆಯನ್ನು ಸಾಕ್ತಾಯಿದ್ರು, ಗೋವುಗಳನ್ನು ಆಶ್ರಮದಲ್ಲಿ ಇಟ್ಕೋತಾ ಇದ್ರು. ಸಾಕಷ್ಟು ಪ್ರಾಣಿ ವರ್ಗವನ್ನು, ಸಾತ್ವಿಕ ಪ್ರಾಣಿಗಳನ್ನು ಇಟ್ಕೊಂಡಿದ್ದಂತನೂ ಕೂಡ ನಾವು ಹಿಂದೆ ನೋಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ಆಮೆ ವಿಷ್ಣುವಿನ ಸಂಕೇತ ಕೂಡ ಆಗಿರುತ್ತೆ. ಆ ಆಮೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಹೇಗೆ, ಆ ಆಮೆಯ ವಿಶೇಷಗಳೇನು ಅಂತಕ್ಕಂಥದ್ದನ್ನು ನಾವು ಗಮನಿಸಕ್ಕೆ ಹೋದಾಗ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿಯನ್ನು ವೃದ್ಧಿಸ್ತಕ್ಕಂಥದ್ದು. ಆಮೆ ಮನೆಗೆ ತರಬೇಕು ಅಂದರೆ ಅದು ಹುಣ್ಣಿಮೆ ದಿನ ತರಬೇಕು, ಇಲ್ಲ ಸೋಮವಾರ ತರಬೇಕು, ಗುರುವಾರ ತರಬೇಕು. ಆ ತರ್ತಕ್ಕಂಥ ಸಮಯ ಕರೆಕ್ಟಾಗಿ ಅಭಿಜಿನ್ ಮುಹೂರ್ತ ಆಗಿರಬೇಕು. 12 ಗಂಟೆ ಮುಹೂರ್ತದಲ್ಲಿ ಮನೆಗೆ ತೊಗೊಂಬರಬೇಕು. ಆ ಆಮೆಯನ್ನು ಮನೇಲಿ ಇಟ್ಕೊಳ್ಳೋಕೆ ಎಲ್ಲರಿಗೂ ಒಂದು ಗೊಂದಲ. ನಾವು ನಿಜವಾದ ಆಮೆ ಅಂತ ಹೇಳ್ತಾ ಇಲ್ಲ. ಆ ಆಮೆ ಒಂದು ಸ್ಫಟಿಕದ್ದಾಗಿರ್ಬೋದು, ಗಾಜಿಂದಾಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು. ನೀವು ಅಂಗಡಿಯಿಂದ ಆಮೆಯನ್ನು ತಂದಾಗ ಅದನ್ನು ನಾವು ನೀರಲ್ಲಿಟ್ಟು ಮನೆಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಭಿಜಿನ್ ಮುಹೂರ್ತದಲ್ಲಿ ತರಬೇಕು. ನಿಮ್ಮ ಶಕ್ತಾನುಸಾರ ಅದನ್ನು ಇಟ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಆಮೆ ತರ್ತಕ್ಕಂಥ ಸಮಯದಲ್ಲಿ ಆ ಹೊಸ್ತಿಲಲ್ಲಿ ಆಮೆ ಒಳಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಓಂ ಶ್ರೀಂ ಕೂರ್ಮಾಯೈ ನಮಃ, ಓಂ ಶ್ರೀಂ ಕೂರ್ಮಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡಿ ಬಲ ಕಾಲಿನಿಂದ ಒಳಗಡೆ ಹೋದಾಗ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ವೃದ್ಧಿ ಆಗ್ತಕ್ಕಂಥದ್ದು, ಶಾಂತಿ ಇರುತ್ತೆ, ಸಾಮರಸ್ಯ ಇರುತ್ತೆ. ಆಮೆ ಇರ್ತಕ್ಕಂಥ ಜಾಗದಲ್ಲಿ ಪ್ರತಿಯೊಬ್ಬರು ಇಟ್ಕೋಬೋದು, ಇದಕ್ಕೆ ಯಾವುದೇ ಭೇದ ಭಾವಗಳಿರೋದಿಲ್ಲ. ಹಾಗಾಗಿ ಆಮೆಯನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಬಹಳಷ್ಟು ಶುಭ ಅಂತ ಹೇಳುತ್ತೆ. ಪ್ರತಿದಿನ 11 ಬಾರಿ ಕೂಡ ಈ ಮಂತ್ರವನ್ನು ಓಂ ಶ್ರೀಂ ಕೂರ್ಮಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ನಾವು ಬೆಡ್ರೂಮಲ್ಲಿ ಇಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸೂಕ್ಷ್ಮತೆ ಇರುತ್ತೆ. ಈ ಒಂದು ಆಮೆಯನ್ನು ಮನೆಯಲ್ಲಿ ಈಶಾನ್ಯ ಭಾಗ ಆಗ್ಬೋದು, ನೈಋತ್ಯ ಭಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅದು ಕೂಡ ಆಮೆಯನ್ನು ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ಇಟ್ಕೋಬೇಕಾಗತ್ತೆ. ನಿಜವಾದ ಆಮೆಯನ್ನು, ಜೀವ ಇರ್ತಕ್ಕಂಥ ಆಮೆ ಇಟ್ಕೊಂಡ್ರೆ ಸಾಕಷ್ಟು ಕಟ್ಟುಪಾಡುಗಳು ಕೂಡ ಇರುತ್ತೆ. ಅದು ಬೇಡ ನಮಗೆ. ಹಾಗಾಗಿ ಅದನ್ನಕ್ಕೆ ಫ್ರೀಯಾಗಿ ಬಿಟ್ಬಿಡೋಣ. ನಾವು ಗಾಜಿನ ಆಮೆ ಆಗ್ಬೋದು, ಹಿತ್ತಾಳೆ, ತಾಮ್ರದ ಆಮೆಯನ್ನು ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕಚೇರಿಯಲ್ಲೂ ಕೂಡ ಟೇಬಲ್ ಮೇಲೆ ಇಟ್ಕೋಬೇಕು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇಟ್ಕೋಬೇಕು. ಕಂಪಲ್ಸರಿ ಅದು ನೀರಲ್ಲೇ ಇರಬೇಕಾಗಿರುತ್ತೆ. ಸಿಲ್ವರ್ ತಟ್ಟೆ ಉಪಯೋಗಿಸಬಾರ್ದು, ಸ್ಟೀಲ್ ಉಪಯೋಗಿಸಬಾರ್ದು. ಗಾಜಿನ ಆಮೆ ಆದರೆ ಗಾಜಿನ ಪ್ಲೇಟಲ್ಲೇ ಇಟ್ಕೊಂಡಿದ್ದೆ ಆದರೆ ತುಂಬಾ ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆ ಆಮೆಯನ್ನು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಆಮೆ ಇಟ್ಕೊಂಡಾಗ ಆ ನೀರಲ್ಲಿ ಸಣ್ಣ ಪುಟ್ಟ ಕಲ್ಲುಗಳನ್ನು ಕೂಡ ಹಾಕಿದಾಗ ಅದಕ್ಕೊಂದು ಚೈತನ್ಯ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ಯಾವಾಗಲೂ ಅಷ್ಟೇ ಬಾಯಿ ತೆರೆದಿರ್ತಕ್ಕಂಥ ಆಮೆ ಬೇಡ. ಬಾಯಿ ಮುಚ್ಕೊಂಡಿರೋ ಆಮೆಯನ್ನು ತಗೊಂಡು ಬನ್ನಿ. ಇದರಿಂದ ಸಾಕಷ್ಟು ಅದೃಷ್ಟ ಕೂಡ ಕೂಡಿ ಬರುತ್ತೆ. ಮನೆಯಲ್ಲಿ ಒಂದು ಒಳ್ಳೆಯ ಬಾಂಧವ್ಯಗಳು ಕೂಡ ಏರ್ಪಡುತ್ತೆ. ಇದು ನಮ್ಮ ಸನಾತನ ಧರ್ಮದ ಸಂಕೇತ ಕೂಡ ಹೌದು, ವಿಷ್ಣುವಿನ ಸಂಕೇತ ಅದು ಕೂಡ ಹೌದು. ತುಂಬಾ ಶುಭ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ.